2 ಬಾರಿ ವಿರೋಧ ಪಕ್ಷದ ನಾಯಕರು, 1 ಬಾರಿ ಪ್ರಮಾಣದ ಮುಖ್ಯಮಂತ್ರಿ ಪೂರ್ಣಾವಧಿಗೆ, ಈಗ 1 ವರ್ಷ ಆಯಿತು. ಡೆಪ್ಟಿ CM 7 ವರ್ಷ, 14 ಅವಧಿಗೆ ಎಂಥದ್ದು ನಿಮ್ಮ ಬಜೆಟ್ ಮಂಡನೆ ಮಾಡ್ಕೊಂಡಿದ್ದೀರಿ. ಏನು ಕೊಟ್ರಿ ಶೋಷಿತ ವರ್ಗಕ್ಕೆ? ಇವತ್ತೇನಾದರೂ ಶೋಷಿತ ವರ್ಗಕ್ಕೆ ಅದನ್ನು ಹೇಳ್ಕೊಂಡವರಲ್ಲ, ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಅದೆಂಥದ್ದು ಮಗು ಹತ್ತಿರ ತಾಯಿ ಹಾಲು ಕೊಡೋದು ಅಂತ ಹೇಳಿ, ಯಾವ ಮಗು ಹಾಲು ಕೊಡ್ಬೇಕು ನೀವು? ಕೊಡೋದಾದ್ರೆ ಸಿದ್ದರಾಮಯ್ಯನವರೇ, ಶೋಷಿತ ವರ್ಗದ ಹೆಸರಿನಲ್ಲಿ ಸಂಪದ್ಭರಿತವಾಗಿ 75 ವರ್ಷ ಆದರೂ ಕ್ರೀಮಿ ಲೇಯರ್ ಇದಿರಲ್ಲ, ಮಜಾ ಮಾಡ್ತಿರ ನೀವು ಶೋಷಿತ ವರ್ಗದ ಹೆಸರಿನಲ್ಲಿ. ಆ ಶೋಷಿತ ವರ್ಗದ ಹೆಸರಿನಲ್ಲಿ ಇಷ್ಟೆಲ್ಲ ನೀವು ಮೇಲ್ ಬಂದು ನೀವು ಮಜಾ ಮಾಡ್ಕೊಂಡಿದ್ದೀರಿ. ಆ ಶೋಷಿತ ವರ್ಗದ ಆ ಜನ ಬೀದಿರಿದ್ದಾರಲ್ಲ, ಎಷ್ಟು ಜನಕ್ಕೆ ನೀವು ಆ ಒಂದು ಮೀಸಲಾತಿ ವ್ಯವಸ್ಥೆನಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದೀರಿ? ಪರ್ಸೆಂಟೇಜ್ ಎಷ್ಟು ಜನ ಇವತ್ತು ತಗೊಂಡು ಹೊಟ್ಟಿದ್ದೀರಿ? ಇಡೀ ಅವೆಲ್ಲ ಮಾಹಿತಿನ ಚುನಾವಣೆ ಅಸ್ತ್ರವಾಗಿ ಬಳಕೆ ಮಾಡ್ತಾರೆ. ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಆ ವರ್ಗದ ಬದುಕಬೇಕಿಲ್ಲ, ಇವರಿಗೆ ಅವ್ರ ಬದುಕು ಕಟ್ಕೊಡೋದು ಬೇಕಾಗಿಲ್ಲ. ಆ ವರ್ಗದ ಬಡವರೇನಿದ್ದಾರೆ ಅವರ ಹೆಸರು ಹೇಳ್ಕೊಂಡು ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಇನ್ನೂ ಅದನ್ನು ಹೇಳ್ಕೊಂಡೆ ಇನ್ನೂ ಇವ್ರ ಜೀವನ ಮಾಡ್ತಾ ಇರಬೇಕು ರಾಜಕೀಯದಲ್ಲಿ. 2 ಬಾರಿ ವಿರೋಧ ಪಕ್ಷದ ನಾಯಕರು, 1 ಬಾರಿ ಪ್ರಮಾಣದ ಮುಖ್ಯಮಂತ್ರಿ ಪೂರ್ಣಾವಧಿಗೆ, ಈಗ 1 ವರ್ಷ ಆಯಿತು. ಡೆಪ್ಟಿ CM 7 ವರ್ಷ, 14 ಅವಧಿಗೆ ಎಂಥದ್ದು ನಿಮ್ಮ ಬಜೆಟ್ ಮಂಡನೆ ಮಾಡ್ಕೊಂಡಿದ್ದೀರಿ. ಏನು ಕೊಟ್ರಿ ಶೋಷಿತ ವರ್ಗಕ್ಕೆ? ಇವತ್ತೇನಾದರೂ ಶೋಷಿತ ವರ್ಗಕ್ಕೆ ಅದನ್ನು ಹೇಳ್ಕೊಂಡವರಲ್ಲ, ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಅದೆಂಥದ್ದು ಮಗು ಹತ್ತಿರ ತಾಯಿ ಹಾಲು ಕೊಡೋದು ಅಂತ ಹೇಳಿ, ಯಾವ ಮಗು ಹಾಲು ಕೊಡ್ಬೇಕು ನೀವು? ಕೊಡೋದಾದ್ರೆ ಸಿದ್ದರಾಮಯ್ಯನವರೇ, ಶೋಷಿತ ವರ್ಗದ ಹೆಸರಿನಲ್ಲಿ ಸಂಪದ್ಭರಿತವಾಗಿ 75 ವರ್ಷ ಆದರೂ ಕ್ರೀಮಿ ಲೇಯರ್ ಇದಿರಲ್ಲ, ಮಜಾ ಮಾಡ್ತಿರ ನೀವು ಶೋಷಿತ ವರ್ಗದ ಹೆಸರಿನಲ್ಲಿ. ಆ ಶೋಷಿತ ವರ್ಗದ ಹೆಸರಿನಲ್ಲಿ ಇಷ್ಟೆಲ್ಲ ನೀವು ಮೇಲ್ ಬಂದು ನೀವು ಮಜಾ ಮಾಡ್ಕೊಂಡಿದ್ದೀರಿ. ಆ ಶೋಷಿತ ವರ್ಗದ ಆ ಜನ ಬೀದಿರಿದ್ದಾರಲ್ಲ, ಎಷ್ಟು ಜನಕ್ಕೆ ನೀವು ಆ ಒಂದು ಮೀಸಲಾತಿ ವ್ಯವಸ್ಥೆನಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದೀರಿ? ಪರ್ಸೆಂಟೇಜ್ ಎಷ್ಟು ಜನ ಇವತ್ತು ತಗೊಂಡು ಹೊಟ್ಟಿದ್ದೀರಿ? ಇಡೀ ಅವೆಲ್ಲ ಮಾಹಿತಿನ ಚುನಾವಣೆ ಅಸ್ತ್ರವಾಗಿ ಬಳಕೆ ಮಾಡ್ತಾರೆ. ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಆ ವರ್ಗದ ಬದುಕಬೇಕಿಲ್ಲ, ಇವರಿಗೆ ಅವ್ರ ಬದುಕು ಕಟ್ಕೊಡೋದು ಬೇಕಾಗಿಲ್ಲ. ಆ ವರ್ಗದ ಬಡವರೇನಿದ್ದಾರೆ ಅವರ ಹೆಸರು ಹೇಳ್ಕೊಂಡು ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಇನ್ನೂ ಅದನ್ನು ಹೇಳ್ಕೊಂಡೆ ಇನ್ನೂ ಇವ್ರ ಜೀವನ ಮಾಡ್ತಾ ಇರಬೇಕು ರಾಜಕೀಯದಲ್ಲಿ.